ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಮೇಕಪ್ ಬಂದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಇರಬೇಕು ಅಂತ ಹೇಳಿದ್ರೆ ನಮ್ಮ ಪ್ರಾಡಕ್ಟ್ಸನ್ನು ಕೂಡ ಲಾಂಗ್ ಲಾಸ್ಟಿಂಗ್ ಆಗಿ ಇರೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯೂಸ್ ಮಾಡುವಂತಹ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ತುಂಬ ಲಾಂಗ್ ಲಾಸ್ಟಿಂಗ್ ಆಗೇ ಇರುತ್ತೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಫಸ್ಟಿಗೆ ನಾನಿಲ್ಲಿ ಪ್ಲಮ್ ಅವರ ಲಿಪ್ ಬಾಮನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಸೂಪರ್ ಲಾಂಗ್ ಲಾಸ್ಟಿಂಗ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ನಮ್ಮ ಲಿಪ್ಸನ್ನು ಯು ವಿ ರೇಸಿಂದ ಕೂಡ ಪ್ರೊಟೆಕ್ಟ್ ಮಾಡೋದ್ರ ಜೊತೆಗೆ ಅಲ್ಟ್ರಾ ಮಾಯ್ಶ್ಚರೈಸಿಂಗ್ನ ಕೂಡ ನಮಗಿದು ತಂದು ಕೊಡುತ್ತೆ. ಇನ್ನು ಅಪ್ಲೈ ಮಾಡ್ಕೊಂಡಿದ್ದ ನಂತರ ಪಿಲ್ಗ್ರಿಮ್ ಅವರ ಟೋನರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಒಂದು ಲಾಂಗ್ ಲಾಸ್ಟಿಂಗ್ ಎಫೆಕ್ಟನ್ನು ನಮ್ಮ ಮೇಕಪ್ಗೆ ತಂದು ಕೊಡುತ್ತೆ. ನೀವಿಲ್ಲಿ ರೋಸ್ ವಾಟರ್ನ ಕೂಡ ಯೂಸ್ ಮಾಡಬಹುದು. ಇದು ನಮ್ಮ ಮೇಕಪ್ಗೆ ಆಯಿಲ್ ಹಾಗೆ ಪೋರ್ಸನ್ನು ಕಂಟ್ರೋಲ್ ಮಾಡಿ ನಮ್ಮ ಮೇಕಪ್ಪನ್ನು ಲಾಂಗ್ ಲಾಸ್ಟಿಂಗ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸೆಟಾಫಿಲ್ ಅವರ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ನಮ್ಮ ಸ್ಕಿನ್ ಮೇಲೆ 48 hours ಹೈಡ್ರೇಷನನ್ನು ಕೊಡುತ್ತೆ. ಇದು ಡ್ರೈ ಸ್ಕಿನ್ ಹಾಗೆ ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ತುಂಬ ಒಳ್ಳೆ ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು. ಅದೇ ರೀತಿ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ನಮ್ಮ ಫೇಸ್ಗೆ ಹೈಡ್ರೇಷನನ್ನು ತಂದುಕೊಡುತ್ತೆ. ನನ್ನ ಟೋನರ್ ಬಂದು ಇನ್ನೂ ಡ್ಯಾಂಪ್ ಇರುವಾಗಲೇ ಇದನ್ನು ಹಚ್ಚಿ ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಎಲೆ ಗರ್ಲ್ ಅವರ ಕಲರ್ ಕರೆಕ್ಟರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಈ ರೀತಿ ನೀಟಾಗಿ ಶೇಕ್ ಮಾಡಿಕೊಂಡು ಎಲ್ಲೆಲ್ಲಿ ನನಗೆ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಇದೆ ಅಲ್ಲೆಲ್ಲ ಹಚ್ಚಿ ನೀಟಾಗಿ ಫಿಂಗರ್ ಟಿಪ್ಸ್ ಸಹಾಯದಿಂದನೇ ಬ್ಲೆಂಡ್ ಮಾಡ್ಕೋತೀನಿ. ಇಲ್ಲಿ ನಾನು ಯಾವುದೇ ರೀತಿ ಪ್ರೈಮರನ್ನು ಯೂಸ್ ಮಾಡಿಲ್ಲ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರುವಂತಹ ಫೌಂಡೇಶನ್ಗೆ ಪ್ರೈಮರ್ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಬೇಕು ಅಂತ ಹೇಳಿದ್ದಲ್ಲಿ ಕಲರ್ ಬಾರ್ ಅವರ ಪ್ರೈಮರನ್ನು ನೀವು ಯೂಸ್ ಮಾಡ್ಬೋದು, ಅಥವಾ ರೀಕೋಡ್ ಅವರ ಏಸ್ ಆಫ್ ಬೇಸ್ ಪ್ರೈಮರನ್ನು ಕೂಡ ಯೂಸ್ ಮಾಡ್ಬೋದು. ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಕ್ರೈಲಾನ್ ಅವರ TV ಪೇಂಟ್ ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಶೇಡ್ ಬಂದು 26 ಆಗಿರುತ್ತೆ. ಇದು ಒಂದು ಸೂಪರ್ ಲಾಂಗ್ ಲಾಸ್ಟಿಂಗ್ ಫೌಂಡೇಶನ್ ಅಂತಲೇ ಹೇಳ್ಬೋದು. ಇದನ್ನು ನೀಟಾಗಿ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋತೀನಿ ಒಂದು ಡ್ಯಾಮ್ ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ. ನನ್ನ ಫೇಸನ್ನು ಕರೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡಿದಂಥ ಕಲರ್ ಕರೆಕ್ಟರ್ ಕೂಡ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಅದೇ ರೀತಿ ಹೈಲಿ ಪಿಗ್ಮೆಂಟೆಡ್ ಆಗಿ ಇರೋದ್ರಿಂದ ನಮಗೆ ಲಾಂಗ್ ಟೈಮ್ವರೆಗೆ ಇದು ನಮ್ಮ ಮೇಕಪ್ಪನ್ನು ಗ್ರೇ ಮಾಡ್ದಲೇ ಕಾಪಾಡುತ್ತೆ. ಇದು ಒಂದು ಕ್ರೀಮ್ ಬೇಸ್ಡ್ ಫೌಂಡೇಶನ್ ಆಗಿರೋದ್ರಿಂದ ಲಾಂಗ್ ಟೈಮ್ ನಮ್ಮ ಫೇಸ್ ಮೇಲೆ ಇದ್ರೂ ಕೂಡ ಯಾವುದೇ ರೀತಿ ಪ್ಯಾಚಸನ್ನು ಇದು ಕ್ರಿಯೇಟ್ ಮಾಡೋದಿಲ್ಲ. ನಮ್ಮ ಫೇಸ್ ಮೇಲೆ ತುಂಬ ಲಾಂಗ್ ಟೈಮ್ವರೆಗೂ ಇದರ ಸ್ಟೇ ಬಂದು ಇರುತ್ತೆ. ಇದನ್ನು ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಇದನ್ನು ನಾನು ನನ್ನ ಅಂಡರ್ ಐಸ್ ಹಾಗೆ ಐಲಿಡ್ಸ್ ಮೇಲೆ ಕೂಡ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋತೀನಿ. ಇದನ್ನು ನಾವು ಕನ್ಸೀಲರ್ ಆಗಿ ಕೂಡ ಯೂಸ್ ಮಾಡಬಹುದು. ಸೊ ಅದಕ್ಕೆ ನಾನಿಲ್ಲಿ ಅಪ್ಲೈ ಮಾಡಿ ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಈ ಒಂದು ಬೇಸನ್ನು ಸೆಟ್ ಮಾಡೋದಕ್ಕೆ ಮೆಬಿಲಿನ್ ಅವರ ಸೂಪರ್ ಸ್ಟೇ ಕಾಂಪ್ಯಾಕ್ಟ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ನಮಗೆ 30 hours ಸ್ಟೇಯನ್ನು ಕೊಡುತ್ತೆ. ಇದನ್ನು ಈ ರೀತಿ ನೀಟಾಗಿ ಒಂದು ಡ್ಯಾಮ್ ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಈ ಕಾಂಪ್ಯಾಕ್ಟ್ ಪೌಡರ್ ಸ್ವಲ್ಪ ಹೈಲಿ ಪಿಗ್ಮೆಂಟೆಡ್ ಇರೋದ್ರಿಂದ ಸ್ವಲ್ಪನೇ ಹಚ್ಚಿ ನಾವು ಬ್ಲೆಂಡ್ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲಿ ನಾನು ಪೌಡರನ್ನು ಅಪ್ಲೈ ಮಾಡುವಾಗ ಯಾವುದೇ ರೀತಿ ಡ್ರ್ಯಾಗ್ ಮಾಡ್ತಾ ಇಲ್ಲ. ಈ ರೀತಿ ನೀಟಾಗಿ ಡ್ಯಾಬಿಂಗ್ ಮೋಷನಲ್ಲೇ ಇದನ್ನು ನನ್ನ ಫೇಸ್ ಮೇಲೆ ಪ್ರೆಸ್ ಮಾಡ್ತಾ ಸೆಟ್ ಮಾಡ್ತಾ ಇದ್ದೀನಿ. ನಾವು ಡ್ರ್ಯಾಗ್ ಮಾಡೋದ್ರಿಂದ ಪ್ರಾಡಕ್ಟ್ ಬಂದು ಡಿಸ್ಟರ್ಬ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಪ್ಯಾಕ್ ಅವರ ಐಬ್ರೋ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ನನ್ನ ಐಬ್ರೋಸನ್ನು ಡ್ರಾ ಮಾಡ್ಕೋತೀನಿ. ಇದು ಕೂಡ ಒಂದು ಸೂಪರ್ ಲಾಂಗ್ ಲಾಸ್ಟಿಂಗ್ ಐಬ್ರೋ ಪ್ಯಾಲೆಟ್ ಅಂತಲೇ ಹೇಳ್ಬೋದು. ಇದು ಕೂಡ ನಮಗೆ ಲಾಂಗ್ ಟೈಮ್ವರೆಗೆ ನಮ್ಮ ಐಬ್ರೋಸನ್ನು ಯಾವುದೇ ರೀತಿ ಡಿಸ್ಟರ್ಬ್ ಮಾಡ್ದಲೇ ಒಂದು ಒಳ್ಳೆ ಫಿನಿಶಿಂಗನ್ನು ಕೊಡುತ್ತೆ. ನನ್ನ 2 ಐಬ್ರೋಸನ್ನು ಫಿಲ್ ಮಾಡ್ಕೊಂಡಿದ್ದ ನಂತರ ಫೇಸಸ್ ಕೆನಡಾ ಅವರ 4-in-1 ಐ ಶ್ಯಾಡೋ ಪ್ಯಾಲೆಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಸೂಪರ್ ಪಿಗ್ಮೆಂಟೆಡ್ ಹಾಗೆ ಸೂಪರ್ ಲಾಂಗ್ ಲಾಸ್ಟಿಂಗ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದರಿಂದ ನಾನು ಒಂದು ಬರ್ಗಂಡಿ ಶೇಡಿಂದ ನನ್ನ ಐಲಿಡ್ಸ್ ಮೇಲೆ ಒಂದು ಬೇಸನ್ನು ಕ್ರಿಯೇಟ್ ಮಾಡಿ ಸೆಂಟರ್ ಆಫ್ ದ ಐಲಿಡ್ ಮೇಲೆ ಒಂದು ಶಿಮರಿ ಶೇಡಿಂದ ಈ ರೀತಿ ಹಚ್ಚಿ ಬ್ಲೆಂಡ್ ಮಾಡ್ಕೋತೀನಿ. ಇದು ಒಂದು ಸಿಂಪಲ್ ಐ ಶ್ಯಾಡೋ ಆಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಪ್ಲಮ್ ಅವರ ಕಾಜಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಒಂದು ಸೂಪರ್ ಲಾಂಗ್ ಲಾಸ್ಟಿಂಗ್ ಕಾಜಲ್ ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಸ್ಮರ್ಜ್ ಆಗೋದಾಗಲಿ ಅಥವಾ ಸ್ಪ್ರೆಡ್ ಆಗೋದಾಗಲಿ ಆಗೋದಿಲ್ಲ.
ನೆಕ್ಸ್ಟ್ ನಾನಿಲ್ಲಿ ಮೆಬೆಲಿನ್ ಅವರ ಐಲೈನರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ನಮಗೆ 24 hours ಸ್ಟೇಯನ್ನು ತಂದು ಕೊಡತ್ತೆ. ನನ್ನ ಚಾನಲಲ್ಲಿ ಪರ್ಫೆಕ್ಟಾಗಿ ಹೇಗೆ ಐಬ್ರೋಸ್ ಹಾಗೆ ಐಲೈನರನ್ನು ಡ್ರಾ ಮಾಡ್ಕೋಬೋದು ಅಂತಲೂ ಕೆಲವೊಂದು ವಿಡಿಯೋಸ್ ಇದೆ, ಅದನ್ನು ಕೂಡ ಚೆಕ್ ಮಾಡೋದನ್ನು ಮರಿಬೇಡಿ. ನನ್ನ 2 ಕಣ್ಗಳಿಗೆ ಐಲೈನರನ್ನು ಡ್ರಾ ಮಾಡ್ಕೊಂಡಿದ್ದ ನಂತರ ಇಲ್ಲಿ ನಾನು ಸ್ವಿಸ್ ಬ್ಯೂಟಿ ಅವರ ಚಿಕಬು ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ಕಾಂಟೋರಿಂಗ್ನ ಮಾಡ್ಕೋತಾ ಇದ್ದೀನಿ. ಇದು ನಮಗೆ ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್, ಅದೇ ರೀತಿ ತುಂಬ ಲಾಂಗ್ ಲಾಸ್ಟಿಂಗನ್ನು ಕೊಡೋ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದರಿಂದ ನಾನು ಕಾಂಟೋರಿಂಗ್, ಬ್ಲಷ್ ಹಾಗೆ ಹೈಲೈಟಿಂಗನ್ನು ಇವತ್ತು ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಪೀಚ್ ಕಲರ್ ಶೇಡಿಂದ ನನ್ನ ಬ್ಲಷನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಇದು ಕೂಡ ನಮ್ಮ ಫೇಸ್ ಮೇಲೆ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ. ಇಲ್ಲಿ ನಾನು ನನ್ನ ಪಿಂಕಿ ಫಿಂಗರ್ ಸಹಾಯದಿಂದ ನನ್ನ ಬ್ರೋಬೋನನ್ನು ಕೂಡ ಇದರಿಂದನೇ ಹೈಲೈಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮೆಬೆಲಿನ್ ಅವರ ಹೈಪರ್ ಕರ್ಲ್ ಮಸ್ಕರಾನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು 36 hours ನಮ್ಮ ಕರ್ಲ್ಸನ್ನು ಹಾಗೆ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ನನ್ನ ಲ್ಯಾಶಸ್ಗೆ ಅಪ್ಲೈ ಮಾಡ್ಕೊಂಡಿದ್ದ ನಂತರ ಲಿಪ್ ಲೈನರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಸ್ವಿಸ್ ಬ್ಯೂಟಿ ಅವರ ಲಿಪ್ ಲೈನರ್ ಆಗಿರುತ್ತೆ. ಇದು ಕೂಡ ಒಂದು ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮೆಬೆಲಿನ್ ಅವರ ಸೂಪರ್ ಸ್ಟೇ ಮ್ಯಾಟ್ ಟಿಂಕ್ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 120. ಇದು ಕೂಡ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ನಮ್ಮ ಲಿಪ್ಸ್ ಮೇಲೆ ಇರುತ್ತೆ, ಯಾವುದೇ ರೀತಿ ಸ್ಮರ್ಜ್ ಆಗೋದಾಗಲಿ ಇರೋದಿಲ್ಲ. ಇದು ನಮ್ಮ ಲಿಪ್ಸ್ಗೆ 16 hours ಸ್ಟೇಯನ್ನು ತಂದು ಕೊಡತ್ತೆ. ನೆಕ್ಸ್ಟ್ ನಾನಿಲ್ಲಿ ಫಾರೆವರ್ 52 ಅವರ ಮೇಕಪ್ ಫಿಕ್ಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಒಂದು ಲಾಂಗ್ ಲಾಸ್ಟಿಂಗ್, ಅದೇ ರೀತಿ ಲೈಟ್ ವೆಯ್ಟ್ ಮೇಕಪ್ ಫಿಕ್ಸರ್ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಯೂಸ್ ಮಾಡಿದಂತಹ ಎಲ್ಲ ಪ್ರಾಡಕ್ಟ್ಸು ಕೂಡ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ನಮ್ಮ ಫೇಸ್ ಮೇಲೆ ಸ್ಟೇ ಆಗುತ್ತೆ. ನಾವು ಬೆಳಗ್ಗೆ ಅಪ್ಲೈ ಮಾಡಿ ಈವ್ನಿಂಗ್ ನೈಟ್ವರೆಗೂ ಇದು ನಮ್ಮ ಫೇಸ್ ಮೇಲೆ ಯಾವುದೇ ರೀತಿ ಪ್ಯಾಚಸ್ಸನ್ನು ಅಥವಾ ಯಾವುದೇ ರೀತಿ ಡ್ರೈನೆಸ್ಸನ್ನು ಕ್ರಿಯೇಟ್ ಮಾಡ್ದಲೇ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ, ಅದೇ ರೀತಿ ಪ್ಯಾಚಸ್ ಫ್ರೀ ಆಗಿ ನಮ್ಮ ಫೇಸ್ ಮೇಲೆ ಇರುತ್ತೆ. ಯಾರಿಗೆಲ್ಲ ಮೇಕಪ್ ಬಂದು ಲಾಂಗ್ ಲಾಸ್ಟಿಂಗ್ ಆಗಿ ಇಲ್ಲ, ಈ ಒಂದು ಪ್ರಾಡಕ್ಟ್ಸನ್ನು ಯೂಸ್ ಮಾಡಿಕೊಂಡು ನಿಮ್ಮ ಮೇಕಪ್ಪನ್ನು ಲಾಂಗ್ ಲಾಸ್ಟಿಂಗ್ ಆಗಿ ಕ್ರಿಯೇಟ್ ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.